ನೀವು ಹಿಂದೂ ಧರ್ಮದ ಕಾರ್ಯಕ್ರಮಕ್ಕೂ ಹೋಗ್ತೀರಿ, ಮುಸ್ಲಿಮ್ಗೂ ಹೋಗ್ತೀರಿ, ಕ್ರಿಶ್ಚಿಯನ್ಗೂ ಹೋಗ್ತೀರಿ, ಯಾವ ಧರ್ಮನೂ ಬಿಟ್ಟು ಹೋಗಿಲ್ಲ. ಒಂದಷ್ಟು ಜನ ಇದಕ್ಕೆ ವಿರೋಧ ಕೂಡ ಇದ್ದಾರೆ. ಅದನ್ನೆಲ್ಲ ಹೇಗೆ ನೀವು ಇದು ಮಾಡ್ತೀರಿ? ಇದು ಕೆಲವೊಂದು ಪರ್ಸನ್ ಅದಕ್ಕೆ ವಿರುದ್ಧ ವ್ಯಕ್ತಪಡಿಸ್ತಾರೆ. ಅದು ನನಗೆ ರಾಜ್ಯದಿಂದ ಬಂದಂಥ ಸಂಸ್ಕೃತಿ ಅಲ್ಲ. ನಾನು ಸಣ್ಣದಿರುವಾಗಲೇ ನನ್ನ ತಂದೆ ಶಾಸಕರಾಗಿದ್ದು. ಹೌದು. ಸಣ್ಣದಿರುವಾಗಲೇ ನಾನು ನಮ್ಮ ನೆರೆಕರಲ್ಲಿ ಎಲ್ಲ ಜಾತಿ ಎಲ್ಲ ವರ್ಗದ ಕಾರ್ಯಕ್ರಮ ನಾವು ಹೋಗ್ತಾ ಇದ್ದೀವಿ. ನಮ್ಗೆ ಯಾವುದೇ ಭೇದ ಭಾವ ಇಲ್ಲ. ಬೆಳಿಗ್ಗೆ ಎದ್ದು ಅವ್ರು ನಮ್ಮ ಮನೆಯಲ್ಲಿದ್ದರು, ನಾವು ಅವರ ಮನೆಯಲ್ಲಿ ಇದ್ದೆವು. ನನ್ನ ತಂದೆ ಜೋರು ಮಾಡ್ತಾ ಇದ್ರು ಕೂಡ ನನ್ನ ತಾಯಿ ನಮ್ಮ ಹಿಂದ ಬಾಗಿಲಿಂದ ಪಕ್ಕದ ಮನೆ ರಾಧಕ್ಕ ಜೊತೆ, ಯಮುನಕ್ಕ ಜೊತೆ, ನಮ್ಮ ರಾತ ಅವಾಗ ಇದೆಲ್ಲ ಇಲ್ಲ, ಸೈಕಲ್ ಬ್ಯಾಲೆನ್ಸ್, ಹರಿಕತೆ, ಯಕ್ಷಗಾನ ಇದೆಲ್ಲ ಇದ್ದದ್ದು. ಅದಕ್ಕೆ ನಮ್ಮೆಲ್ಲ ಕಲಿಸ್ತಾ ಇದ್ದು. ಇಂಡಿಪೆಂಡೆನ್ಸ್ ಡೇಗೆ, ಅಷ್ಟಮಿಗೆ, ನಮ್ಮ ಈದಿಗೆ, ನಾಗರ ಪಂಚಮಿಗೆ ಅವರಿಗೆ ಈದ್ ಅಂತೇಳಿ ಭಾಳ ಚೆನ್ನಾಗಿ ಅರ್ಥ ಆಗ್ತಿತ್ತು. ನಮಗೆ ನಾಗರ ಪಂಚಮಿ ಏನದ ಮಹತ್ವ ಅಂತ ನಮಗೆ ಅದನ್ನು ಅವರ ಮನೆಯಲ್ಲಿ ಹೋಗಿ ನಾವು ನೋಡ್ತಾ ಇದ್ದೆವು. ಸೊ ಸಣ್ಣದಿಂದಲೇ ಬಂದದ್ದು. ನನಗೆ BM ಮೊಯ್ದೀನ್ ಅವರು ಸೇರಿ ಹೋಗಿದ್ದಾರೆ. ಅವರು ಮಾತಿನ ಈಗ ನೆನಪಿದೆ. ನಾನು ಫಸ್ಟ್ ಶಾಸಕರಾದಾಗ, ಖಾದರ್ ಧರ್ಮ ಬೇರೆ, ಸಂಸ್ಕೃತಿ ಬೇರೆ. ನಮ್ಮ ಧರ್ಮ ನಾವು ಆಚರಿಸೋದು ಚೆನ್ನಾಗಿ ನಾವು ಆಚರಿಸಬೇಕು. ಸಂಸ್ಕೃತಿ ಆ ಊರಿನ ಸಂಸ್ಕೃತಿ. ಆ ಸಂಸ್ಕೃತಿಗೆ ನಾವು ಎಲ್ಲ ಜೊತೆ ಸೇರಿಕೊಂಡು ಬೆರೆತುಕೊಂಡು ಹೋಗೋ ಜವಾಬ್ದಾರಿ ಅದೆಲ್ಲ ಜನಪ್ರತಿನಿಧಿಗಳ ಜವಾಬ್ದಾರಿ ಆಗಿದೆ ಇದರಲ್ಲಿ. ಅದಕ್ಕೆ ನಾನೊಬ್ಬ ಶಾಸಕನಾಗಿ ನನ್ನ ಧರ್ಮ ಏನು? ನಾನು ಶಾಸಕನಾಗಿ ಆ ಒಂದು ಅಲ್ಲಿ ದೇವಸ್ಥಾನದಲ್ಲಿ, ಚರ್ಚಿನಲ್ಲಿ, ದೇವಸ್ಥಾನದಲ್ಲಿ ಕಾರ್ಯಕ್ರಮ ಆಗುವಾಗ ನಾನು ಶಾಸಕನಾಗಿ ನಾನು ಅಲ್ಲಿ ಹೋಗೋದಿದ್ದರೆ, ಆ ಸಂಸ್ಕೃತಿಗೆ ನಾನು ಗೌರವ ಕೊಡದಿದ್ದಲ್ಲಿ ಏನಾಗ್ತದೆ? ಅವ್ರ ಭಾವನೆ ಏನು ಬರ್ತದೆ? ಧಕ್ಕೆ ಮಾಡ್ದಂಗೆ ಆಗುತ್ತದೆ. ಒಂದು ಧಕ್ಕೆ. ಮತ್ತು ಮನಸ್ಸಿಗೆ ಏನಾಗ್ತದೆ? ನಮ್ಮವರು ನೋಡಿ ಅವರಾದ ಕಾರಣ ಬರೋದಿಲ್ಲ, ನಮ್ಮವರಾಗಿದ್ದರೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು. ನಾನೊಬ್ಬ ಪ್ರತಿನಿಧಿಯಾಗಿ ಅವರನ್ನು ಯಾಕೆ, ಅವರ ಭಾವನೆ ಯಾಕೆ ನಾನು ನೋವು ತರಬೇಕು? ನನ್ನದು ಸರಿಯಾ ತಪ್ಪ ಅಂತ ಅದು ನಮ್ಮ ದೇವರು ಅವ್ರು ನೋಡ್ತಾರಲ್ಲ. ಇವರಿಗೇನು, ಬೇರೆಯವ್ರಿಗೇನು ಪ್ರಾಬ್ಲಮ್ ಅದರಲ್ಲಿ? ಈ ಟೀಕೆ ಮಾಡೋರು ಸರಿ ಇದ್ದಾರಂದ್ರೆ ನೋಡೋದು ವಿಚಾರ ಇರುತ್ತೆ, ಆಗಬೇಕಾಗ್ತದೆ. ಮತ್ತು ಅದಕ್ಕೆ ಯಾರು ಕೂಡ ಬೆಂಬಲ 5% ಮಾತ್ರ ಇದರಲ್ಲಿ. ಕೆಲವಕ್ಕೆ ನಮ್ಮಲ್ಲಿ ಕೆಲವರು ಯಾಕೆ ಹೋಗುದು ಅಂತ ಕೇಳ್ತಾರೆ, ಅಲ್ಲಿ ಇನ್ನು ಕೆಲವು ಯಾಕೆ ಬರ್ಬೇಕಂತ. ಅದೊಂದು ವರ್ಗವೇ ಬೇರೆ, ಪ್ರತ್ಯೇಕವಾಗಿರ್ತಾರೆ. ಅದನ್ನು ಆ ವರ್ಗವನ್ನು ನಾವು ದೂರ ಇಟ್ಟಿದ್ದೇವೆ. ಅದಕ್ಕೆ ಅವರ ಸಹಕಾರ ಬೇಡ, ನಮಗರ ಅಗತ್ಯನೂ ಇಲ್ಲ, ನಾವು ಅದರ ಲೆಕ್ಕಕ್ಕೂ ತೆಕ್ಕೊಳ್ಳೋದಿಲ್ಲ. ಮತ್ತು ಅವರಿಂದಾಗಿ ನಾವು ಸೋಲುದಾದ್ರೆ ನಾವು ನಮಗೇನು ಬೇಸರನೂ ಕೂಡ ಇಲ್ಲ. ಅದು ದೇವರಿಟ್ಟಂಥ ವಿಚಾರ ಇರುವಂಥದ್ದು. ಅಂಥವ್ರಿಗೆ ನಾನು ಹೆದರಿಕೊಂಡು, ಅಂಥವರಿಗೆ ನಾನು ಹೆದರಿಕೆ ಬದುಕಿಕೊಂಡು ನಾವು ಅದಕ್ಕೆ ಇರುವಂಥ ಅಗತ್ಯತೆ ಇಲ್ಲ. ಇಷ್ಟು ಈ ರೀತಿ ಬಂದಿದ್ದೇವೆ, ಅದೇ ರೀತಿ ನಾವು ಮುಂದುವರಿಸ್ತೇವೆ. ಅಧಿಕಾರ ಮುಖ್ಯ ಅಲ್ಲ, ನಮ್ಮ ವ್ಯಕ್ತಿತ್ವ, ನಮಗೆ ಸಣ್ಣ ತಂದೆ ತರಕಂಥ ಸಂಸ್ಕೃತಿ, ಎಲ್ಲರ ಪ್ರೀತಿ ವಿಶ್ವಾಸ ಮಾತ್ರ ಮುಖ್ಯ. ಅದು ನಾನು ಎಷ್ಟೇ ಟೀಕೆ ಬರಲಿ, ಏನೇ ಬಂದರೂ ಕೂಡ ಅದನ್ನು ನಾನು ನಿಲ್ಲಿಸಿ ನಮಗೆ ಆಗುವುದಿಲ್ಲ. ಇನ್ನೊಂದು, ನೀವು ಸ್ಪೀಕರ್ ಆಗಿರೋದ್ರಿಂದ ರಾಜಕೀಯ ಕೇಳಲ್ಲ, ಅದನ್ನು ಪರೋಕ್ಷವಾಗಿ ಕೇಳ್ತೀನಿ. ರಾಜ್ಯದಲ್ಲಿ ಒಂದಷ್ಟು ಘಟನೆಗಳು ಇತ್ತೀಚೆಗೆ ನಡೀತಾ ಇದೆ. ಯಾವುದೋ ಒಂದು ಧರ್ಮದ ಕ್ಷೇತ್ರದ ಮೇಲೆ ಅಪನಂಬಿಕೆ ಮಾಡೋದು, ಅಥವಾ ಅಲ್ಲಿ ಅಗೌರವ ಬರೋ ರೀತಿಯಲ್ಲಿ ನಡ್ಕೊಳ್ಳೋದು, ಇನ್ನೊಂದು ಯಾವುದೋ ಒಂದು ಧರ್ಮದವರು ಇನ್ನೊಂದು ಕಡೆಯಲ್ಲಿ ಬರಬಾರ್ದು ಅನ್ನಂತ ಹೇಳೋದು, ಅದು ಅವರವರ ಭಾವನೆ, ಅವರವರ ವಿಚಾರ, ಪ್ರಶ್ನೆ ಬೇರೆ. ಬಟ್ ನೀವು ಯಾವ ದೃಷ್ಟಿಕೋನದಲ್ಲಿ ಇಂತಹ ಘಟನೆಗಳನ್ನು ನೋಡ್ತೀರಿ? ನಾನು ರಾಜಕೀಯ ಬೆರೆಸದೇನೆ ಇದನ್ನು ಕೇಳ್ತಾ ಇದ್ದೀನಿ. ನೋಡಿ, ಅದನ್ನು ಹೇಳಿದಲ್ಲ, ನಮ್ಮ ದೇಶ ಬಲಿಷ್ಠವಾಗಬೇಕಾದ್ರೆ ನಮ್ಮ ದೇಶದಲ್ಲಿ ಒಗ್ಗಟ್ಟು ಮಾತ್ರ. ಯೂನಿಟಿ ಈಸ್ ಎ ಸ್ಟ್ರೆಂತ್ ಆಫ್ ಅವರ್ ಕಂಟ್ರಿ. ಯೂನಿಟಿ ಅಂದರೆ ಯೂನಿಫಾರ್ಮಿಟಿ ಅಲ್ಲ, ಒಂದೇ ಸಮಾನತೆ ಅಂತಲ್ಲ. ಒಗ್ಗಟ್ಟು ಅಂತ ಹೇಳಿದರೆ, ಒಗ್ಗಟ್ಟಂದರೆ ಅದು ಸಾಮರಸ್ಯ, ಹೊಂದ್ಕೊಂಡು ಹೋಗ್ಬೇಕೆಲ್ಲ, ಹೊಂದಿಕೊಂಡು ಹೋಗ್ಬೇಕು. ಮತ್ತು ಸಾಮರಸ್ಯ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇರಬಾರ್ದು ಅಂತಲ್ಲ. ನಿನ್ನ ಅಭಿಪ್ರಾಯ ಸರಿ ಇಲ್ಲ, ನಂದು ಮಾತ್ರ ಸರಿ ಅಂತ ಹೇಳಿ ಹೋದರೆ ಆ ಸಾಮರಸ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಭಿನ್ನಾಭಿಪ್ರಾಯ ನಾವು ತೆಕ್ಕೊಂಡು ಸ್ವೀಕರಿಸಿಕೊಂಡು ಅದರ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ಅದನ್ನು ಯಾವ ಸರಿ ತಪ್ಪ ಒಬ್ಬೊಬ್ಬರು ಅರ್ಥ ಮಾಡಿಕೊಂಡು ನಾವೆಲ್ಲರಿಗೂ ಜೊತೆಯಾಗಿ ಮುಂದೆ ಹೋಗ್ತೇವಲ್ಲ, ಅದೇ ಸಾಮರಸ್ಯದ ಒಗ್ಗಟ್ಟು, ಅದೇ ನಮ್ಮ ದೇಶದ ಶಕ್ತಿ. ನಿಮ್ಮ ಈ ಆಗಾದ ಕಾರಣ ಯಾರಿಗೆ ನಿಜವಾದ ದೇಶ ಪ್ರೇಮ ಇದ್ದರೆ, ನಿಜವಾದ ಧರ್ಮ ಪ್ರೇಮ ಇದ್ರೂ ಕೂಡ ಯಾರು ಆ ರೀತಿ ಮಾಡುವುದಿಲ್ಲ. ಅದು ಯಾವುದೇ ಸಮುದಾಯ ಇರಲಿ, ಯಾರು ಆ ರೀತಿ ಮಾಡಲಿಕ್ಕೆ ಎಲ್ಲಿ ಕೂಡ ಹೋಗುದಿಲ್ಲ.